ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಹಬ್ಬದ ದಿನದ ವ್ಲಾಗು ಖುಷಿಯಿಂದ ಸ್ಟಾರ್ಟ್ ಮಾಡಿದೆ. ಹಬ್ಬ ಶ್ರೀರಾಮನವಮಿ. ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಪಾನಕ ನೀರು ಮಜ್ಜಿಗೆ ಎಲ್ಲ ಚೆನ್ನಾಗಿ ಕುಡೀರಿ. ಈ ಒಂದು ಬಿಸಿಲಿಗೆ ದೇಹನ ತಂಪು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನು ಇವತ್ತಿನ ಹಬ್ಬನ ಖುಷಿಯಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಖುಷಿ ಎಲ್ಲ ಹೋಯಿತು. ಏನಪ್ಪ ಅಂದರೆ ಊರು ಒಳಗಡೆ ಯಾರೋ ತೀರೋಗಿದ್ದಾರೆ. ಸೊ ಅದಕ್ಕೋಸ್ಕರ ಪೂಜೆ ಮಾಡಬಾರ್ದು ಅಂದರೆ ಅವ್ರ ಮಣ್ಣಾಗೋರು, ನಮಗೇನು ರಿಲೇಟಿವ್ ಅಲ್ಲ, ಊರು ಒಳಗಡೆ ಆಗಿರೋವಂಥದ್ದು. ಊರು ಒಳಗಡೆ ಸಾವಾಗಿರೋವಂಥದ್ದು. ಇನ್ನು ನಮ್ಮ ಒಂದು ಮನೆ ಬಂದು ಊರು ಆ ಕಡೆ ಆದರೆ ನಮ್ಮದು ಸ್ವಲ್ಪ ಈ ಕಡೆನೇ, ಅಂದರೆ ಊರಿಂದ ಸ್ವಲ್ಪ ಆಚೆನೇ ಇರೋದು ನಾವು. ಇನ್ನು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗೀತಪ್ಪ. ಮನೆಯೆಲ್ಲ ಹೊರಿಸ್ದೆ, ಮಕ್ಕಳಿಗೆಲ್ಲ ದೊಡ್ಡವಳು ಸ್ನಾನ ಮಾಡ್ಕೊಂಡಿದ್ದಾಳೆ, ಮತ್ತು ನಿದೀಕ್ಷೆಗೆ ಸ್ನಾನ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ಪಾನಕ ಮತ್ತು ನೀರು ಮಜ್ಜಿಗೆ ಹಾಗೆ ಹೆಸರುಬೇಳೆ ಮಾಡಬೇಕು. ಬನ್ನಿ ಇವತ್ತಿನ ದಿನ ಎಲ್ಲೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಇನ್ನು ಸಾಂಬಾರು ರೆಡಿ ಮಾಡಿದ್ದೀನಿ. ಇಲ್ಲಿ ಇನ್ನು ರೆಡಿಯಾಗಿದೆ. ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ. ರೈಸು ರೆಡಿಯಾಗಿದೆ. ಇದು ಪಾನಕ ಮತ್ತು ನೀರು ಮಜ್ಜಿಗೆ ಮಾಡೋಣ ಅಂತ ಹೇಳಿ ಪಾತ್ರೆಗಳನ್ನು ತೆಗೆದಿಟ್ಟಿದ್ದೀನಿ. ಆನಂತರ ಹೆಸರುಬೇಳೆ ನೆನೆಸಿ ಇಟ್ಟಿದ್ದೀನಿ. ಮಾಡಬೇಕು. ಟೈಮ್ ಬಂದು 10:15 ಆಯಿತು. ಮೊಸರು ತೊಗೊಂಬಂದಿಲ್ಲ, ಅಂಗಡಿಯಲ್ಲಿ ತೆಗೆದಿಟ್ಟಿದ್ರು, ಎತ್ಕೊಂಡ್ಬಂದಿದ್ದೀನಿ. ಮಾಡಬೇಕು. ನಾನು ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಪೂಜೆ ಮಾಡಬೇಡ, ಅಲ್ಲಿ ಸಾವಾಗಿದೆ ಅಂತ ಹೇಳಿದ್ರು. ಊರು ಒಳಗಡೆ ಸಾವಾಗಿರೋದಕ್ಕೆ ಇಲ್ಲಿ ಯಾಕೆ ಪೂಜೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಬೇಡ, ಸುಮ್ಮನೆ ಯಾಕೆ ಊರು ಒಳಗಡೆ ಆಗಿರೋವಂಥದ್ದು ಬೇಡ, ಮಣ್ಣಾಗೋವರೆಗೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಊರಲ್ಲಿ ಈ ಅಶ್ವತ್ಥ ಕಟ್ಟೆಗಳ ಹತ್ರ ನೀರು ಮಜ್ಜಿಗೆ ಮತ್ತು ಪಾನಕ ಎಲ್ಲ ಹಂಚುತ್ತಾರೆ. ಸೊ ಅವರೆಲ್ಲ ದೊಡ್ಡ ಪಾತ್ರೆಗಳಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. ಇನ್ನು ಮಣ್ಣಾಗೋವರೆಗೂ ಯಾರಿಗೂ ಹಂಚಂಗಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಣ್ಣು ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಏನು ಅನ್ನೋದು. ಆಮೇಲೆ ಬಂದರು, ಹುಲ್ಲಿಗೋಗಿದ್ರು ನನ್ನ ಹಸ್ಬೆಂಡ್. ಅಲ್ಲಿಂದ ಫೋನ್ ಮಾಡಿದ್ದಾರೆ ಮಾಡಬೇಡ ಪೂಜೆ ಅಂತ ಹೇಳಿ. ಆಮೇಲೆ ಬಂದಾದಮೇಲೆ ಹೇಳ್ತಾಯಿದ್ರು, ಏನು ಮಾಡೋಗು, ಅವರೆಲ್ಲ ಆ ಕಡೆ ಎಲ್ಲೋ ಸತ್ತಿರೋದಂತೆ, ಮನೇಲಿ ಇಲ್ಲಿ ಮಾಡೋದಕ್ಕೆ ಏನು ಅಂತ ಹೇಳಿ ಮಾಡಿದ್ರು. ಆವಾಗ ಪಟ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊಸರು ಅಂತ ಮಜ್ಜಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆಗೆ ಇಲ್ಲಿ ಮಸಾಲ ಮಜ್ಜಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ 1-2 ಎಲೆ ಇವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ. ನನ್ನ ಫೇವ್ರೇಟ್ ಇದು, ನಂಗೆ ತುಂಬಾ ಇಷ್ಟ ಈ ಮಸಾಲೆ ಮಜ್ಜಿಗೆ. ಸೊ ಇವಾಗ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮನೇಲಿರೋರ್ಗೆ ಮಾತ್ರನೇ, ಅಂಗಡಿ ಹತ್ರ ಯಾರಾದರೂ ಬಂದರೆ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆ ಸಹ ಹಾಕ್ಕೊಂಡು ಮಜ್ಜಿಗೆ ರೆಡಿ ಮಾಡಿಕೊಂಡೆ. ಅಷ್ಟೇ, ಇನ್ನೇನು ಹಾಕಲಿಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಏನೂ ಹಾಕಲಿಲ್ಲ, ಎಲ್ಲ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದಲ್ವಾ. ಈರುಳ್ಳಿ ಎಲ್ಲ ಏನೂ ಹಾಕಬಾರ್ದು ದೇವರ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನೂ ಹಾಕ್ಕೊಂಡಿಲ್ಲ. ಆನಂತರ ಬಂದು ಹೆಸರುಬೇಳೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ, ತಿಂತಾರೆ ಮನೇಲೆಲ್ಲ ಅಂತ. ಇವಾಗ ತಂಪು ಅಲ್ವಪ್ಪ, ಬಿಸಿಲು ಜಾಸ್ತಿ ಅಲ್ವಾ, ಸೊ ಇದು ತಂಪು ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಇನ್ನು ಇದಕ್ಕೆಲ್ಲ ಕ್ಯಾರೆಟು ಮತ್ತು ಸೌತೆಕಾಯಿ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿದೆ. ಯಾಕಂದರೆ ನಾನು ಇವತ್ತು ಊಟ ಇಲ್ಲ, ನಂದು ಇದೇ ಇವತ್ತು ನನಗೆ ಊಟ. ಸ್ವಲ್ಪ ಇದನ್ನೇ ತಗೊಳ್ಳೋಣ ಸ್ವಲ್ಪ ಜಾಸ್ತಿ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿ ಬಂದಿತ್ತು ಗೊತ್ತಾ, ಹೆಸರುಬೇಳೆ ಮಾತ್ರ ಸೂಪರ್ ಡೂಪರಾಗಿತ್ತು. ಪಟ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪೂಜೆ 12 ಗಂಟೆ ಒಳಗಡೆ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇರೋವಂಥದ್ದು. ಅವ್ರು ಹೇಳ್ದೆ ಇದ್ದಿದ್ದರೆ ನಾನು ಒಂದು 10 ಗಂಟೆ ಒಳಗಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಡ್ತಿದ್ದೆ. ಬಟ್ ಅವರು ಆ ಥರ, ಅಂದರೆ ಹಸ್ಬೆಂಡ್ ಹೇಳಿದ್ರಲ್ಲ ಪೂಜೆ ಮಾಡಬೇಡ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಇವಾಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮು ಸೂಪರಾಗಿ ಬಂದಿತ್ತಪ್ಪ. ಸೊ ಇವಾಗ ಈ ಒಂದು ಹೆಸರುಬೇಳೆ ರೆಡಿ ಆಯಿತು. ಆನಂತರ ಬಂದು ಪಾನಕಗೆ ಕರ್ಬೂಜ ಹಣ್ಣು ಮೇಯ್ನ್ ಅಲ್ವಾ. ಸೊ ಅದನ್ನು ಇವಾಗ ಸ್ವಲ್ಪ 2 ತೊಗೊಂಬಂದಿದ್ದಾರೆ. ಒಂದು ನನಗೆ ತಿನ್ನೋದಕ್ಕೆ, ಇನ್ನೊಂದು ಈ ಪಾನಕ ಮಾಡೋದಕ್ಕೆ. ಎರಡೂ ದೊಡ್ಡವೇ. ಸೊ ಅರ್ಧನೇ ಹಾಕೋಣ ಅಂತ ಅಂದ್ಕೊಂಡೆ. ಮತ್ತು ರುಬ್ಬಿದಾಗ ಅದು ಸ್ವಲ್ಪ ಥರ, ಅಂದರೆ ಅದು ಪೇಸ್ಟ್ ಆಗುತ್ತಲ್ವ ರುಬ್ಬಿದ ಮೇಲೆ, ಸೊ ಅದೊಂದು ಸ್ವಲ್ಪ ಅನ್ನೋ ಥರ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು 3/4 ಭಾಗ ಆಗೋವಷ್ಟು ಕರ್ಬೂಜ ಹಣ್ಣನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ರಾಮನವಮಿ ಬಂದು ನಮ್ಮ ಊರ ಕಡೆ ತುಂಬ ಚೆನ್ನಾಗೇ ಮಾಡ್ತಾರೆ. ಅವಾಗೆಲ್ಲ ಎಷ್ಟು ಚೆನ್ನಾಗಿ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ
ಮನೇಲಿ ಒಂದು ಪಾತ್ರೆನೂ ಬಿಡ್ತಾ ಇರಲಿಲ್ಲ. ಚೊಂಬು ಲೋಟಗಳು ಎತ್ಕೊಂಡು ಓಡ್ತಾ ಇದ್ವಿ. ಅಶ್ವತ್ಥ ಕಟ್ಟೆ ಹತ್ರ ಹಂಚ್ತಾ ಇದ್ರು ನೀರು ಮಜ್ಜಿಗೆ ಪಾನಕ. ಆವಾಗ ನಮ್ಮೂರಲ್ಲಿ ಒಬ್ಬರು ಇದ್ದಾರೆ. ಸೊ ಅವರು ಹಸುಗಳನ್ನ ಇಟ್ಕೊಂಡಿದ್ರು. ಅವರು ವರ್ಷವೂ ಈ ಒಂದು ರಾಮನವಮಿಗೆ ವರ್ಷವೂ ಇವಾಗ ಹಂಚ್ತಾರೋ ಇಲ್ಲೋ ಗೊತ್ತಿಲ್ಲ, ಈ ಥರ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರಪ್ಪ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅವರು ಮನೆಯವರೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ನನ್ನ ಹೆಸರು ಹೇಳೋದಿಲ್ಲ. ಅವ್ರ ಮನೆಯವರೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಜಾಸ್ತಿ ಅಂದರೆ ಅವರೇ ಮಾಡ್ತಾ ಇದ್ದಿದ್ದು. ಯಾರು ನಮ್ಮ ಒಂದು ನಾವಿರೋ ಸರೌಂಡಿಂಗಲ್ಲಿ ಬೇರೆ ಯಾರೂ ಮಾಡ್ತಾ ಇರಲಿಲ್ಲ. ಅವರು ಹೆಂಗೆ ಮಾಡ್ತಿದ್ರು ಅಂದರೆ, ಜನ ಮುತ್ತೈದೆಯರು. ಸೊ ಅವರು 3 ಸುತ್ತು ತಲೆ ಮೇಲೆ, ಅಂದರೆ 3 ಜನ ಒಬ್ಬೊಬ್ಬರಿಗೆ ಒಂದೊಂದು ಸುತ್ತು, ಈ ಬಟ್ಟೆಲಿ ಕಟ್ಟಿ ಇಡ್ತಾರೆ ನೋಡಿಯಪ್ಪ ತಲೆ ಮೇಲೆ ಸುತ್ತು. ಸೊ ಆ ರೀತಿ 3 ಪಾತ್ರೆಗಳನ್ನು ಅವ್ರು, ಅಂದರೆ ನೀರು ಮಜ್ಜಿಗೆ ಒಂದು, ಪಾನಕ ಒಂದು, ಮತ್ತು ಹೆಸರುಬೇಳೆ ಒಂದು, ಈ ರೀತಿ 3 ಮುತ್ತೈದರು 3 ಪಾತ್ರೆಗಳನ್ನು ತಲೆ ಮೇಲೆ ಇಟ್ಕೊಂಡು ಡೋಲ್ ಹೊಡ್ಕೊಂಡು ಬಂದು ಅಶ್ವತ್ಥ ಕಟ್ಟೆ ಹತ್ರ ಇಟ್ಟು ಅಲ್ಲಿ ಪೂಜೆ ಮಾಡಿ ಆಮೇಲೆ ಜನರಿಗೆ ಹಂಚ್ತಾ ಇದ್ರು. ತುಂಬ ಚೆನ್ನಾಗಿರ್ತಾ ಇತ್ತು ಆ ಒಂದು ದಿನಗಳು. ನೆನೆಸ್ಕೊಂಡು ಈ ಒಂದು ಹಬ್ಬ ಬಂದಾಗ ಎಲ್ಲ ನನಗೆ ಅದು ನೆನಪಾಗುತ್ತೆ. ಆನಂತರ ಪೂಜೆ ಎಲ್ಲ ಆಯಿತು. ಇನ್ನು ನೋಡ್ತಿರ್ಬೋದು ನನ್ನ ಒಂದು ಕರಿಮಣಿ ಸರ ಯಾವ ರೀತಿ ಬಂದಿದೆ ಅಂತ. ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಲೂಸ್ ಆಯಿತು, ಬಟ್ ಪರವಾಗಿಲ್ಲ. ಇದನ್ನು ಪೋಣಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು ಗೊತ್ತಾ. ಸೊಂಟನೇ ನೋವು ಬಂದ್ಬಿಡ್ತು. ಚೆನ್ನಾಗಿದೆ, ನನಗೆ ಸ್ಯಾಟಿಸ್ಫೈ ಆಗ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಆನಂತರ ಪೂಜೆ ಆಯ್ತಾ ಇಲ್ವಾ, ಇವಾಗ ನನ್ನ ಒಂದು ಬ್ಯಾಟಿಂಗ್ ನಡೀತಾ ಇದೆ. ಸೊ ಇವತ್ತಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫುಲ್ಲು ಲಿಕ್ವಿಡ್ ಡಯಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕುಡ್ದಿದ್ದೀನಿ ಇವತ್ತು ಮಾತ್ರ. ಹೆಂಗೆ ಅಂದರೆ, ದೇವಸ್ಥಾನಕ್ಕೆ ಹೋಗಿದ್ವಿ. ವಿಡಿಯೋದಲ್ಲೇ ನೋಡಿ, ಸ್ಕಿಪ್ ಮಾಡ್ತಿರೋ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನೀರು ಮಜ್ಜಿಗೆ ಪಾನಕ ಹಂಚ್ತಾ ಇದ್ರಾ. ಮನೆಯಲ್ಲೂ ಕುಡ್ದಿದ್ನ. ಪಾನಕ ಏನು ತೊಗೊಂಡಿಲ್ಲ, ಮನೇಲಿ ಒಂದು ಲೋಟ ಆಗುವಷ್ಟು ತೊಗೊಂಡಿದ್ದೆ ಅಷ್ಟೇ. ಮತ್ತು ಮಜ್ಜಿಗೆ ಮಾತ್ರ ಎಷ್ಟು ಬ್ಯಾಟಿಂಗ್ ಮಾಡಿದ್ದೀನಿ ಅಂದರೆ, ನಾಳೆ ವೆಯ್ಟ್ ಎಷ್ಟು ಲಾಸ್ ತೋರಿಸುತ್ತೆ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ಮನೆಯಲ್ಲಿ ಒಂದು ಲೋಟ ಮಜ್ಜಿಗೆ, ಹಾಗೆ ಒಂದು ಲೋಟ ಪಾನಕ, ಹಾಗೆ ಹೆಸರುಬೇಳೆ ಒಂದು ಬೌಲ್ ಆಗುವಷ್ಟು ಹೆಸರುಬೇಳೆನ ತಿಂದಿದ್ದೀನಿ. ಅಷ್ಟೇ ಊಟನಪ್ಪ. ಅಷ್ಟೇ ನನಗೆ ಹೊಟ್ಟೆ ಫಿಲ್ ಆಗೋಯ್ತು. ಬೇರೆ ಏನು ಊಟನೇ ಬೇಡ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಊಟ ಎಲ್ಲ ಏನೂ ತೊಗೊಂಡಿಲ್ಲ. ಇಷ್ಟನ್ನೇ ಇವತ್ತು ನಾನು ತೊಗೊಂಡಿರೋವಂಥದ್ದು. ಪಾನಕ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ತಗೊಳ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಏನೇನೆಲ್ಲ ನಡೀತು ಏನು ಅನ್ನೋದನ್ನು ಸಹ ನೋಡೋಣ. ಇನ್ನು ನಾನು ಮತ್ತು ಹಸ್ಬೆಂಡು ಮಕ್ಕಳು ಎಲ್ಲ ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಇವಾಗಂತೂ ಮಕ್ಕಳು ದೊಡ್ಡವ್ರು ಆಗ್ತಾ ಗಾಡಿಯಲ್ಲಿ ಜಾಗ ಸಾಲೋದಿಲ್ಲಪ್ಪ. ಸೊ ಕಷ್ಟ ಅನ್ನೋ ಥರ ಅನಿಸುತ್ತೆ ಕುತ್ಕೊಳ್ಳೋದಕ್ಕೆ. ಜಾಸ್ತಿ ದೂರ ಏನೂ ಇಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ನಮ್ಮ ಹೊಲದ ಮುಂದೆನೇ ಇರೋದು ಈ ಒಂದು ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ. ನನ್ನ ಹಸ್ಬೆಂಡ್ ಅವರ ಫ್ರೆಂಡು. ಸೊ ಇಲ್ಲಿ ಬಂದ್ವಿ. ನೀರು ಮಜ್ಜಿಗೆ ಮತ್ತು ಪಾನಕ ಎಲ್ಲ ಹಂಚ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲಪ್ಪ ನಮಗೆ. ನನ್ನ ಹಸ್ಬೆಂಡ್ ಇದ್ದಕ್ಕಿದ್ದಂಗೆ ರೆಡಿ ಆಗ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಹೌದಾ ಸರಿ ಅಂತ ನಮಗೂ ಮನೇಲಿ ಇದ್ದು ಬೇಜಾರಪ್ಪ, ಎಲ್ಲೂ ಹೋಗೋದಿಲ್ಲ ಕರ್ಕೊಂಡು. ಮನೆ ಆಯಿತು, ಕೆಲಸ ಆಯಿತು, ಇಷ್ಟೇ. ಯಾವಾಗಾದರೂ ಹೋದರೆ ನೋಡಿ, ಎಲ್ಲಾದರೂ ಈ ಥರ ಮಕ್ಳ ಸ್ಕೂಲ್ ಹತ್ರನೋ ಅಥವಾ ಈ ಊರಿಗೂ ಸಹ ನಾನು ಹೋಗೋದಿಲ್ಲ ಎಲ್ಲೂ. ಸೊ ಮನೆ ಆಯಿತು, ಕೆಲಸ ಆಯಿತು, ಮಕ್ಕಳಾಯಿತು, ಇಷ್ಟೇ ಆಗೋಗ್ಬಿಟ್ಟಿದೆ ನನ್ನ ಜೀವನ. ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಪಾಠ ರೆಡಿ ಆಗೋಗ್ಬಿಟ್ವಿ. ಹೆಂಗೋ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ವಲ್ಲ, ಹಾಗೆ ಬಂದಿದ್ದೆ ದೇವಸ್ಥಾನಕ್ಕೆ. ಖುಷಿ ಆಯಿತು, ದೇವ್ರ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ಇನ್ನು ದೇವಸ್ಥಾನದ ಹಿಂದೆ ದೇವರುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದತ್ತಾತ್ರೇಯ ಸ್ವಾಮಿ ಮತ್ತು ನವಗ್ರಹಗಳು ಇವೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವರುಗಳನ್ನು. ಸೊ ಅಲ್ಲಿ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಬಂದೆ. ಇನ್ನು ನೀರು ಮಜ್ಜಿಗೆ ಮತ್ತು ಪಾನಕನ ರೆಡಿ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡು ಸಹ ಹೆಲ್ಪ್ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡ ಈ ಡ್ರಮ್ಗಳಲ್ಲೆಲ್ಲ ಮಾಡಿದ್ರಪ್ಪ.
ತುಂಬ ಜನ ತಗೊಳ್ತಾ ಇದ್ರು. ಯಾಕಂದರೆ ಅದು ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ ಅದು. ಸೊ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ತುಂಬ ಜನ ತಗೊಂಡು ಕುಡಿತಾ ಇದ್ರು. ನೋಡಿ ಒಂಥರ ತುಂಬ ಖುಷಿ ಆಯಿತು. ಇನ್ನು ಇವತ್ತು ಇಷ್ಟು ಚೆನ್ನಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿತ್ತು. ಕುಡಿದೆ ನಾನು ಸುಮಾರು ಒಂದು 3-4 ಲೋಟ ಆಗುವಷ್ಟು ಮಜ್ಜಿಗೆನೇ ತೊಗೊಂಡಿದ್ದೀನಿ. ಪಾನಕ ಇಲ್ಲ, ಊರಲ್ಲಂತೀನಿ, ಸಾರಿ, ಮನೇಲಿ ಕುಡ್ದಿರೋ ಅಂಥದ್ದೇ. ಮತ್ತು ಹೆಸ್ರುಬೇಳೆನೂ ಅಷ್ಟೇ, ನಾನು ಏನೂ ತಿಂದಿಲ್ಲ. ಮಜ್ಜಿಗೆ ಮಾತ್ರ ಚೆನ್ನಾಗಿ ಬಾರಿಸಿದ್ದೀನಿ. ಕೊಡ್ತಾರೆ, ಬಟ್ ಬೇಡ ಅನ್ನೋದಕ್ಕೂ ಆಗೋದಿಲ್ಲ, ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ. ಹೆಂಗಿದ್ರು ಮಜ್ಜಿಗೆ ಅಲ್ವಾ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಜ್ಜಿಗೆ ತೊಗೊಂಡ್ರೆ ಏನೂ ಆಗೋದಿಲ್ಲಪ್ಪ, ಆರಾಮಾಗಿ ಕುಡಿಬೋದು. ಯಾವುದೇ ರೀತಿಯಾದಂಥ ವೆಯ್ಟ್ ಗೇನು ಎಲ್ಲ ಏನೂ ಆಗೋದಿಲ್ಲ, ಆರಾಮಾಗಿ ಕುಡಿಬೋದು. ತಗೊಂಡೆ ಸುಮಾರು ಒಂದು 3-4 ಲೋಟ ಆಗೋಷ್ಟು ಚೆನ್ನಾಗಿ ಕುಡ್ದಿದ್ದೀನಿ ಇವತ್ತಂತೂ ಮಜ್ಜಿಗೆ. ಇನ್ನು ಹಾಗೆ ಎಲ್ಲ ತೊಗೊಂಡ್ವಿ. ನನ್ನ ಹಸ್ಬೆಂಡು ನೀರು ಮಜ್ಜಿಗೆ ಮತ್ತು ಪಾನಕನ ಹಂಚ್ತಾ ಇದ್ದರು. ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಪೂಜೆ ಗೀಜೆ ಎಲ್ಲ ಆಯಿತು. ಏನೋ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟು ಕೂತಿದ್ದೀವಿ. ನಿದೀಕ್ಷಾ ಇನ್ನು ನನ್ನ ಮಗಳು ಪ್ರಸಾದ ಇಸ್ಕೊಂಬಂದಿದ್ದಾಳೆ. ಪೂರಿ ಕೊಟ್ಟಿದ್ದಾರೆ. ಈ ನಾರ್ತ್ ಇಂಡಿಯನ್ಸು ಈ ಕಡೆ ತುಂಬ ಜನ ಈ ಥರ ಎಲ್ಲ ಪ್ರಸಾದ ಹಂಚ್ತಾ ಇರ್ತಾರೆ. ಪೂರಿ, ಆಮೇಲೆ ಇದು ಕಡಲೆ ಹುಸ್ಲಿ, ಆಮೇಲೆ ಪಿಟ್ಟು ಕೊಟ್ಟಿದ್ದಾರೆ. ಇದು ನಿದೀಕ್ಷಾ ಕೊಟ್ಬಿಟ್ಟು ಮತ್ತೆ ಹೋಗಿದ್ದಾಳೆ. ಯೋಗಿತಾ ನಾನು ತಗೊತೀನಿ ಅಂತ ಹೇಳಿಬಿಟ್ಟು, ಬಾಮ್ಮ ತಿಂಬಾ. ಅವ್ರಿಗೆ ಹೊಟ್ಟೆ ಎಲ್ಲ ಫುಲ್ ಆಗೋಗ್ಬಿಟ್ಟಿದೆ ಪಾನಕ ಮತ್ತು ನೀರು ಮಜ್ಜಿಗೆ. ತಾನೇಮ್ಮ? ಫುಲ್ ತಾನೇ? ಏನು ಬೇಡವಾ? ಇನ್ನೇನು ಬೇಡವಾ? ಊಟ ಗೀಟ ಏನು ಬೇಡವಾ ನಿನಗೆ? ನೋಡಿ ತಿಂತೋಯ್ದೋಳು. ನನ್ನ ಹಸ್ಬೆಂಡು ಅಲ್ಲಿದ್ದಾರೆ, ಪಾನಕ ಮತ್ತು ನೀರು ಮಜ್ಜಿಗೆ ಹಂಚೋ ಹತ್ರ. ಅವರು ಹಂಚ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಫುಲ್ಲು ಡ್ರಮ್ಗಳೇ ಮಾಡಿಕ್ಕಿದ್ದಾರೆ ಪಾನಕ. ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಹಂಚ್ತಾ ಇದ್ದಾರಪ್ಪ. ಬರೋವಾಗ ನೋಡ್ಕೊಂಡ್ಬಂದ್ವಿ, ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಹಂಚ್ತಾ ಇದ್ದಾರೆ ಪಾನಕ ಮತ್ತು ನೀರು ಮಜ್ಜಿಗೆ. ಫುಲ್ಲು ಹೊಟ್ಟೆ ಲೋಡ್. ಇವತ್ತೆಲ್ಲ ಫುಲ್ ಲಿಕ್ವಿಡ್ ಡಯಟ್ ನಂದು. ಬೆಳಗ್ಗೆ ಅದು ಒಂದು ಸ್ವಲ್ಪ ಹೆಸರುಬೇಳೆ ತಿಂದಿದ್ದು. ಫುಲ್ಲು ಪಾನಕ ಅಷ್ಟೊಂದು ತೊಗೊಂಡಿಲ್ಲ, ಮಜ್ಜಿಗೆ ಮಾತ್ರ ಭರ್ಜರಿಯಾಗಿ ಕುಡಿತಾ ಇದ್ದೀನಿ. ಲಿಕ್ವಿಡ್ ಡಯಟ್ ನಂದು ಫುಲ್ಲು. ಮತ್ತೆ ತೊಗೊಂಬಂದಿದ್ದಾಳೆ ಇಲ್ಲಿ. ಅದೇ ಹೇಳಿದ್ನಲ್ಲ, ಬಮ್ಮ ಬರ್ತೀನಿ ಬಾ. ಈವ್ನಿಂಗ್ ಬಂದು ಏನೂ ತೊಗೊಂಡಿಲ್ಲಪ್ಪ, ನನಗೆ ಏನು ಬೇಡ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು ಲೋಟ ಹಾಲು ತೊಗೊಂಡೆ ಅಷ್ಟೇ. ಕಾಯಿಸಿರೋ ಅಂತಹ ಒಂದು ಲೋಟ ಹಾಲು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು, ಅದಕ್ಕೆ ಒಂಚೂರು ಬೆಲ್ಲ ಹಾಕಿಬಿಟ್ಟು ತೊಗೊಂಡೆ. ಇನ್ನೇನು ತೊಗೊಂಡಿಲ್ಲ. ನನಗೆ ಏನು ಇಂಟ್ರೆಸ್ಟೇ ಇರಲಿಲ್ಲ ಕುಡಿಯೋದಕ್ಕೆ. ಇವತ್ತೆಲ್ಲ ಫುಲ್ಲು ನಾನು ಅದನ್ನೇ ತೊಗೊಂಡಿದ್ದಲ್ವ, ನನಗೇನು ಇಂಟ್ರೆಸ್ಟೇ ಇರಲಿಲ್ಲ ಕುಡಿಯೋದಕ್ಕೆ. ಸೊ ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಏನೇ ಇದ್ದರೂ ಈ ರೀತಿ ಇತ್ತು ನನ್ನ ಇವತ್ತಿನ ಒಂದು ಲಿಕ್ವಿಡ್ ಡಯಟ್ ಡೇ ಅಂತಲೇ ಹೇಳ್ಬೋದು. ನಾಳೆ ಯಾವ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ. ನಾಳೆ ಲಿಕ್ವಿಡ್ ಡಯಟೇ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಒಂದು 10 kg ಇಳಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನೋಡೋಣ, ನಾನು ಆದರೂ ಬಿಡೋದಿಲ್ಲ, ನೋಡೋಣ. ಮತ್ತು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.